ಎಲ್ಲರೂ ಹೋಗಿ ಅಲ್ಲೇ ಬಾಳೆ ಮಾಡೋನು. ಎರಡನೇ ಮದುವೆ ಯಾಕೆವ, ನಾ ಹೆಂಗಿದ್ರು ತಪ್ಪತ್ತಂತ ಕೇಳ್ತೀನಿ. ನೀ ಆರಾಮ್ ಸ್ವಂತ ಮನೆ ಒಳಗೆ ಇರ್ಬೋದು ಅಂತ ವಿಚಾರ ಮಾಡಕತ್ತೀಯನ? ಅಲ್ಲಲ್ಲ ಆಕೆ ಒಪ್ಕೊಂತಾಳಂತೀಯನ? ಬೈದ್ರೆ ಆಮೇಲೆ ಬೈದ್ರು ಬೈಸ್ಕೊತೀಯನ? ಈಗಾಗಲೇ ಒಂದ್ಸಲ ಕೇಳಕ್ಕೆ ಹೋಗಿ ಇಲ್ಲ ಇಲ್ಲ ಅಂತ ಹೇಳಿ ಕಳಿಸಿ ಆತಲ್ಲಕ್ಕಿ. ಯವ್ವ ಬೈದ್ರು ಬೈಸ್ಕೊತೀಯ ಅಂದ್ರೆ ಏನು ಅರ್ಥ ಬೇ ಅದು? ಹಾಂ ಮತ್ತು ಮಾಡೋ ತಪ್ಪು ಆಗೈತವ. ಗಂಡ ಹೆಂಡತಿಗೆ ಬೈಯೋದು, ಹೆಂಡತಿ ಗಂಡಗೆ ಬೈಯೋದು, ಗಂಡ ಹೆಂಡತಿ ಜಗಳ ಮಾಡೋದು ಸರ್ವೇ ಸಾಮಾನ್ಯ. ನಮ್ಮ ಮನೆ ಒಳಗೂ ನಾನು ನನ್ನ ಗಂಡನೂ ಏನು ಜಗಳನೇ ಮಾಡೋದಿಲ್ಲ ಅಂತ ತಿಳ್ಕೊಂಡೇನು? ನನ್ನ ಗಂಡು ಬೈತಿರ್ತಾನೆ ಸಾಧಾರಣ ವಿಚಾರಕ್ಕೆ, ನಾನು ಅವ್ರು ಕೂಡ ಜಗಳ ಮಾಡ್ತೀನಿ. ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಕೊಂಡೆ ನಿಮ್ಮನ್ನ ಅಂತ ಅಂತೀನಿ. ಹಂಗೆ ಅಂದ್ಬಿಟ್ಲೆ ಬಿಟ್ಟೇ ಬಿಟ್ರನ ಅವ್ರು ನನ್ನ. ನೀನು ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ನನಗೂ ಅನ್ಸಾಕತ್ತೈತಿ ಈಗ. ಅವ ಹತ್ತಿನೇನ ಅವ್ರ ಮನೆ ಚಾಕ್ರಿ ಮಾಡ್ಕೊಂತ ಬಿದ್ದಿ? ಅವ ಬಾಯಿಗೆ ಬಂದಂಗೆ ಮಾತಾಡಕೋಬೇಡ. ನಾನು ಅವ್ರ ಮನೆ ಒಳಗೆ ಚಲೋನ ಅದೇನಿ. ಈಗ ನಿಮ್ಮ ಜಗಳ ನಿಲ್ಲಿಸ್ತೀರ ಅವ? ನಾನು ಅನ್ನೋ ಕಡೆ ಹೋಗಿ ಇವತ್ತು ಮಾತಾಡ್ತೀನಿ. ನಂಗೆ ಎರಡನೇ ಮದುವೆ ಬೇಡ, ಈ ಜೀವನಕ್ಕೆ ಅನ್ನು ಹೋಗ್ಬೇಕೆ ಸಾಕು. ಹೋಗಿ ಮಾತಾಡ. ಆದ್ರೆ ಒಪ್ಕೋಲಿಲ್ಲ ಅಂದ್ರೆ ಮಾತ್ರ ನೀನು ಎರಡನೇ ಮದುವೆ ಮಾಡ್ಕೋಬೇಕು ನೋಡು. ಆಕೆ ಒಪ್ಕೊಂತಾಳ ಅನ್ನೋ ನಂಬಿಕೆ ಐತಿ ನೋಡೋಣ. ಪಾರ್ವತಿಗೆ ಫೋನ್ ಮಾಡಿದ್ದೆ. ಏನ ಆ ಮಿಟಕ್ಲಾಡಿಗೆ ಎದಕ್ಲ ಫೋನ್ ಮಾಡಿದ್ದಿ? ತಿರ್ಬೋಕಿಗೆ ಅವ ಆಕೆ ತಿರ್ಬೋಕ್ಯಾಕಳ? ಹೌದಾ, ನಂಗೆ ಶ್ರೀಕಾಂತ್ ಪಾಟೀಲ್ ಸೊಸಿ ಆಕಿ. ಈಗ ಏನ ಸುಮ್ನಿರವ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಫೋನ್ ಮಾಡಿದ್ದೆ. ಅನು ಏನಂತಾಳ? ಆಕಿ ಫೋನ್ಯಾಗೂ ಏನು ಬಿಟ್ಟು ಕೊಡಾಕತ್ತಿದ್ದಿಲ್ಲ. ಮತ್ತು ನಾನೇ ಕೇಳ್ಕೊಂಡೆ, ಅನು ಹೆಂಗೆ ನಾನು ಬಂದ ಕ್ಷಮಿಸ್ತಾಳ? ನನ್ನ ಬಗ್ಗೆ ಆಕಿಗೆ ಸಾಫ್ಟ್ ಕಾರ್ನ ಐತಾ ಅಥವಾ ಏನು ನಾ ಬೇಡ ಬೇಡ ಅಂತಾಳ? ಪಾರ್ವತಿ ಅವ್ರು ಹೇಳ್ರಿ ಅಂದಿದ್ದಕ್ಕೆ ಪಾಪ ಅಣ್ಣ ಅಂತಾಳಕಿ ನನಗೆ. ಸೀಮಿ ಸುಣ್ಣ. ಅಣ್ಣಾರ ಅನ್ಕೊಲಿ ಚೊಣ್ಣಾರ ಅನ್ಕೊಲಿ ಎಲ್ಲಾರು ಅವ್ರವ್ರ ಗತ್ನ್ಯಾಗ ಅದಾರ. ಆಕಿಗೂ ಅದ ಬೇಕಾಗಿತ್ತೇನೆ, ಯಾರಿಗ ಗೊತ್ತ? ಅಂಬಾಳೆ ಹದ್ಗೆಡ್ಸೋದ್ರಿಂದ ಆಕಿಗೆ ಏನವ ಸಿಗ್ತತಿ? ಆಕಿ ಹೇಳಿದ್ಲು, ಆದಿತ್ಯ ಅಣ್ಣ ನೀವು ಬಂದು ಮಾತಾಡ್ರಿ, ಇದೆಲ್ಲ ಸರಿ ಹೋಗೋಂಗ್ ನನಗೇನೋ ಕಾಣಿಸ್ತಾ ಐತಿ. ಅನು ಅಷ್ಟು ನಿಷ್ಠುರವಾಗಿ ನೀವು ಬೇಡ ಅನ್ನಕತ್ತಿಲ್ಲ, ಆಕಿ ಮನಸ್ಸಿನಾಗೂ ನಿಮ್ಮ ಬಗ್ಗೆ ಪ್ರೀತಿ ಐತಿ, ಬರ್ರಿ ಅಂತ ಕೇಳಿದ್ಲು. ಅದಕ್ಕೆ ನನಗೆ ಯಾಕೋ ಪಾರ್ವತಿ ಹೇಳಿದ್ಮೇಲೆ ಮತ್ತೊಂದು ಸ್ವಲ್ಪ ಹೋಗಿ ಮಾತಾಡ್ಬೇಕು ಅನಿಸ್ತಾ ಇತ್ತು ಮನಸ್ಸಿಗೆ. ಓಹೋ ಆ ಮಿಟಕ್ಲಾಡೆ ನಂಗರಿ ಈಗ ಹೋಗಿ ಮಾತಾಡ ಅನ್ನಕತ್ತಿರೋದು. ನಾನು ನಿನಗೀಗ ಹೇಳ್ತೇನೆ, ಅಕಸ್ಮಾತ್ ಏನಾರ ಅನು ಒಪ್ಕೊಂಡ್ರ ನನ್ನ ಜೊತೆಗೆ ಇರ್ತೀನಿ ಅಂತಂದ್ರೆ, ಅಕಸ್ಮಾತ್ ನಿಮ್ಮ ಅವ್ವನ್ ಬಿಟ್ಟು ಬಾ ಅಂತಂದ್ರೆ ನಾನು ಆಕಿ ಜೊತೆಗೆ ಹೋಗಿ ಜೀವನ ಮಾಡ್ಬೇಕಂತ ಮಾಡೀನಿ. ಈಗ ಇರೋ ಮನೆ ಒಳಗೆ ನೀ ಸ್ವಲ್ಪ ದಿನ ಬಾಡಿಗೆ ಇರವ ಇರು. ನಾನು ನಿಮ್ಗೆ ತಿಂಗಳ ರೊಕ್ಕ ಕೊಡ್ತೀನಿವ. ಏನ ನನ್ನ ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡಿಯಾ? ಅಯ್ಯೋ ದೇವ್ರೆ, ಸಾರ್ಥಕ ಆತಪ್ಪ ಮಗ ಅಂತೇಳಿ ಸಾಕಿದ್ದಕ್ಕೂ ಸಾರ್ಥಕ ಆತ ಬಿಡ. ನನ್ ಬಿಟ್ಟು ಕೊಟ್ಟು ಹೆಂಡತಿ ಕಡೆ ಹೋಗ್ತೇನೆ ಅಂದೆಲ್ಲಪ್ಪ ಯಪ್ಪ. ನಾ ಏನ್ ಮಾಡಲ್ಲ ಅಂತ ನಿನಗೆ ಊರ್ ಭಾಡ್ಯ ನಿನಗೇನು ಆಫೀಸ್ನಾಗ ಹೋಗಿ ಕಳ್ತನ ಮಾಡೋದಿದ್ನೇನ? ನೀನು ಅಂದಿಯ ಬಿಟ್ಟಿಯ ಅದು ಆಮೇಗಿನ ಮಾತು. ಆದ್ರೆ ನಾ ಏನು ಹೇಳ್ತೀನಿ, ಈಗ ಅಕಸ್ಮಾತ್ ಏನಾರ ಆಕಿ ಈ ಕಂಡೀಷನ್ ಹಾಕಿದ್ರೆ ನಾ ಏನು ಮಾಡೋಕ್ಕಾಗಲ್ಲ. ಆಕಿ ಹಿಂದಕ್ಕೂ ಒಮ್ಮೆ ಅಂದಿದ್ಲು, ಜಗಳ ಮಾಡಿದಾಗ ನಿಮ್ಮ ಅವ್ವನ್ ಬಿಟ್ಟು ಬಾನಿ ಅಂದಿದ್ಲು. ಅವತ್ತು ಹೆಂಗೆ ಸಂದೇಶ ಮಾಡಿ ಎಲ್ಲಿರ್ಬೇಕು ಆಕಿ ನಮ್ಮವ್ವ ಅಂತೇಳಿ ನಾನು ಇದು ಮಾಡಿದ್ದೆ. ಈಗ ಮತ್ತೆ ಅದೇ ಆಗ್ತೈತೆ ಅಲ್ವಾ? ನನ್ಗೆ ಈಗ ಆ ಕೂಸು ಹುಟ್ಟೈತಲ್ಲ, ಅದು ನಿನ್ನ ಮೊಮ್ಮಗಳಲ್ಲ ಅಲ್ವಾ? ಹೌದು, ಯಾರಿಲ್ಲ ಅಂದ್ರೆ ಮತ್ತೆ ಅಕ್ಕಿಗೆ ಬೇಡಾಗಿತ್ತಲ್ಲ ಅತ್ತಿ. ಮತ್ ನೀನು ಹೆಂಗ್ ಹೆಂಡತಿ ಗಂಡ ಐತಿ ಸರಿ ಇಕ್ಕಿಲ್ಲ ಅನ್ನೋದು ಬಿಟ್ಟು ಯಾವ್ದು ಇನ್ನೊಂದು ಮದ್ವಿಗೆ ತಯಾರು ಮಾಡಿಯಲ್ಲವ ನೀನು? ಹೆಂಗ್ ನಾ ಮದ್ವಿ ಮಾಡ್ಕೊಳಕತ್ರ ಅವ್ರ ಅಪ್ಪ ಸುಮ್ಬಿಡ್ತಾನಂತ ಮಾಡಿಯ? ಸುಮ್ನಿರವ. ಒಂದೇ ನಂಗೆ ಮದ್ವಿ ಮಾಡ್ಕೊಳಕ್ ಇಷ್ಟ ಇಲ್ಲವ. ನನ್ನ ಮಗಳ ಮೇಲೆ ನಾ ಜೀವದ ನೀವು ಹುಟ್ಟಿದ ಖುಷಿನ ಮ್ಯಾಗ ನಾನು ಆ ಖುಷಿನ ಜೊತೆ ಜೀವನ ಮಾಡ್ಬೇಕವ. ನಾನು ಅದ್ರ ಅಪ್ಪ ಬಿ ಇವಾಗ ಸುಮ್ಮನೆ ನನ್ಗೆ ಮಾತಾಡಕ್ ಆಗಲ್ಲ. ನಿನ್ ಜೊತೆಗೆ ನಾನು ಜೊತೆ ಮಾತಾಡ್ಬೇಕು. ನಾವು ಹೋಗಿ ಬಂದ್ಮೇಲೆ ಏನು ಅನ್ನೋದು ಹೇಳ್ತೇನೆ ನಿಂಗೆ. ಅಣ್ಣ ನೀ ಹೋಬಾ ಆದಷ್ಟು ಅವನ್ನ ಜೊತೆಗೆ ಇಟ್ಕೊಳಕ ಒಪ್ಸು. ಇನ್ನೊಮ್ಮೆ ಯಾವತ್ತು ಹಿಂಗಾಗಲ್ಲ ಅಂತೇಳಿ ಕೇಳ್ಕೊ. ಆದ್ರೆ ಒಪ್ಕೊಳ್ಳೋದೇ ಇಲ್ಲ ಅಂದಮೇಲೆ ಮತ್ತೆ ನಿನ್ನ ಜೀವನ ನೀನು ನೋಡ್ಕೋಬೇಕಲ್ಲಣ್ಣ. ಸಾರ್ಥಕ ಬಿಡವ ಮಗಳಾಗಿದ್ದಕ್ಕೆ. ಅಯ್ಯೋ ದೇವ್ರೆ, ಆ ತಾಯಿ ಮಗನ್ ದೂರ ಮಾಡಕತ್ತೀರಲ್ಲ ನೀವೆಲ್ಲರೂ ಸೇರಿ. ನೀನ ಎಲ್ಲಿ ಭಡ ಅಂತ ಯಾಕೆ ತುಂಬಿ ಏನ ಅಂತೇನೆ ನಾನು. ನಿನ್ನ ಮನೆಗೆ ಬಂದಾನಂದ್ರೆ ನಿನ್ನ ಮನೆ ಏನಾರ ಹೇಳಿರ್ಬೇಕು ಇವಂಗ. ಅದಕ್ಕೆ ಬಂದಿಷ್ಟು ನಿಷ್ಠೂರಾಗಿ ಮಾತಾಡಕತ್ತ ನೀವ. ಯಾರು ಏನು ಹೇಳಿಲ್ಲ ಇವ. ಸುಮ್ಮನೆ ಎಲ್ಲರ ಮೇಲೂ ಗುಬಿ ಕುಂದ್ರಿಸ್ಬೇಡ ನೀನು. ನನ್ನ ಮನ್ಸಿಗೆ ಅನ್ಸೈತಿದೆ. ನನಗೆ ಯಾಕ ನಾನು ಮೊದ್ಲ ಹೇಳಿದ್ಲು, ನಿಮ್ಮ ಅವ್ವನ್ ಬಿಟ್ಟು ಬಾ, ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತೇಳಿ. ಆಕಿ ಅಂದಾಗ ನಾನು ಅವತ್ತು ಒಪ್ಕೊಂಡಿದ್ದಿಲ್ಲ. ಈಗ ಅನಿಸ್ತೈತಿ ಅವತ್ತಾದ್ರೂ ನೀನೇ. ನಾ ಸುಮ್ಮನೆ ಆಫೀಸಿಗೆ ನಿಯತ್ತಾಗಿ ಕೆಲ್ಸಕೊಂಡಿದ್ದೆ. ಆಕೆ ಆ ಲೆಕ್ಕ ಮಾಡು ಈ ಲೆಕ್ಕ ಮಾಡು, ನೀ ಸುಳ್ಳೊಂದು ಮಾಡು ಸೊಟ್ಟೊಂದು ಮಾಡು ರೊಕ್ಕ ಹೊಡಿ ಅಂತ ಹೇಳಿದ್ದಕ್ಕೆ ನನ್ನ ತಲೆಗ ಆ ದುರ್ಬುದ್ಧಿ ಬಂದಿದ್ದು. ನಾನು ಮಾಡಿದ್ದು ಸರಿಯಲ್ಲ ಅಂತ ನನಗೆ ಗೊತ್ತು, ನಾ ಮಾಡಿದ ತಪ್ಪ. ಆದ್ರೆ ಅದು ನನ್ನ ತಲೆ ತುಂಬಿದ್ದ ನೀ ಅಲ್ಲ. ಅದಕ್ಕೆ ಸ್ವಲ್ಪ ಸುಮ್ಮನಿರವ. ವಾ ಬಿಟ್ಟೋಕೇನಾದ್ರೆ ಮತ್ತೆ ನನ್ನ ಜೀವನ ನಾನು ನೋಡ್ಕೋಬೇಕಲ್ವಾ? ಅದಕ್ಕೆ ತಾಯಿನ ಸಾಕ್ಬೇಕು, ನನಗೆ ಗೊತ್ತು. ಬಿಟ್ಟು ಹೋಗಕ್ಕೆ ಆಗಂಗಿಲ್ಲ. ಆದ್ರೆ ನಾನು ಫಸ್ಟ್ ನನ್ನ ಜೀವನದ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಏಕಾಏಕಿ ಬಿಟ್ಟೋಕೆ ನಾನು ಹೇಳಂಗಿಲ್ಲ. ಅಲ್ಲಿ ಹೋಗಿಂದ ಅನುಕೂಟ ಮಾತಾಡಿ ನಾನು ಹಿಂಗೆ ಹೇಳ್ತೀನಿ. ಅಯ್ಯೋ ದೇವ್ರೆ, ಆತಪ್ಪ ಇನ್ನದಕ್ಕೆ ಜೀವ ಇಟ್ಕೊಂಡಿರಲಿ ನಾನು. ಹೋಗು ನೀನು ಹೆಂಡತಿ ಮನೆ ಜೀವನ ಮಾಡು, ಆಕೆ ಗಂಡನ ಮನೆ ಜೀವನ ಮಾಡಲಿ. ನಂಗೆ ಅದಕ್ಕೆ ಬೇಕಾಗೈತಪ್ಪ ಜೀವನ. ಸುಮ್ಮನೆ ಕಣ್ಣು ಕಾಣ್ಲಂಗೆ ಹೋಗೋದು ವಾಸಿ ನಾನು. ಹಂಗೆ ಮಾಡ್ತೇನೆ ತಡಿ. ಅವ ಸ್ವಲ್ಪ ಸಮಾಧಾನ ಇರು. ಅವ ಮಾತಾಡ್ಕೊಂಡು ಬರ್ತೇನೆ ಅಂತ ಹೇಳ್ಯಾನ ಇಲ್ಲ. ಎತ್ತಾಗರ ಮಗ ಸುಸಿ ಚಂದ ಇರಲಿ ಅಂತ ಆಸೆ ಪಡ್ಬೇ. ಯಾಕೆ ಹಂಗೆ ಮಾಡ್ತೀವ? ಅಲ್ಲಿ ಅದಕ್ಕೆ ನನ್ನ ದೂರ ಇಡ್ಬೇಕನ? ದೂರ ಇಡಲ್ಲ ತಗೋರವ. ಅಷ್ಟೇನು ಕಟಕ್ ಮನಸ್ಸು ಯಾರಿಗೂ ಇಲ್ಲ. ದೂರ ಏನು ಇಡಲ್ಲ, ತಲೆ ಕೆಡಿಸ್ಕೋಬೇಡ. ಅತ್ತಿ ಇದಕ್ಕೆ ನಾ ಹೇಳಿದ್ದ, ಯಾಕೆ ಸುಮ್ಮನೆ ಬಂದು ತ್ರಾಸ ತಗೋತಿ? ಪಾರ್ವತಿ ಬರ್ತಿದ್ಲು ಅಂತೇಳಿ.
ಅಲ್ಲಿ 3 ಹೊತ್ತಾಕಿನ ಕರ್ಕೊಂಡು ನೀ ಅಂಗಡಿಗೆ ಬಂದ್ರೆ ಅಲ್ಲಿ ಮನ್ಯಾನ ಕೆಲಸ ಮಾಡೋರು ಯಾರು? ಕೈಗೆ ಬಂದಟ್ಟು ಬೆಳಗ್ಗೆ ಒಟ್ಟು ಮಾಡಿ ತಗೊಡಿ ಬರ್ತಾಳೆ. ಸುಮ್ಮನಿರು, ಕೆಲಸ ಮಾಡ್ಕೊಲಿ ಮನ್ಯಾಗಿದ್ದು. ನಂದರ ಏನೈತಿ ಬಂದೇನಿ. ಅಲ್ಲ ಅತ್ತಿ, ಹಿಂಗೆ ಕೇಳ್ತೇನಂತ ತಪ್ಪು ತಿಳ್ಕೊಬೇಡ. ಯಾಕತ್ತಿ ನಿಮ್ಮೂರಾಗಿ ಯಾವುದು ಪಂಚಾಯತಿ ಕೂಡ್ಸೋದು ಮಾಡೋದು ಅವಾಗೆಲ್ಲ ಊರು ಪಂಚಾಯತಿ ಮಾಡ್ತಿದ್ದಲ್ಲ, ಅಂದ್ರೆ ಏನಾದ್ರು ಜಗಳ ಆದ್ರೆ ನಿಮ್ಮ ಮನೆಗೆ ಬರ್ತಿದ್ರು, ಅದೆಲ್ಲ ಏನಾತು? ಇಲ್ಲ, ಈಗ ಭಾಳ ವರ್ಷ ಆತು ಬಿಟ್ಟು. ಈಗೆಲ್ಲ ಬರಲ್ಲ. ಅವಾಗೆಲ್ಲ ಹಳೆ ಕಾಲಿತ್ತು, ಬರ್ತಿದ್ರು. ಅವಾಗ ನಿಮ್ಮ ಮಾವಾರದು ಇದ್ರಲ್ಲ, ಅವಾಗೆಲ್ಲ ಬರ್ತಿದ್ರವ. ಈಗ ಯಾರು ಬರಲ್ಲ, ಭಾಳ ವರ್ಷನೇ ಆತು ಬಿಟ್ಟು. ಹಂಗೆ ಸಣ್ಣ ಪುಟ್ಟ ಏನಾರ ಹೇಳೋದಿದ್ರೆ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ನನಗೂ ಅಲ್ಲಿ ಇದ್ದು ಬೇಸರ ಆಗ್ಬಿಟ್ಟೆ. ಅದಕ್ಕೆ ನಮ್ಮ ತಮ್ಮನ ಮನೆಗೆ ಇರೋಣಂತ. ಯಾಕೆ ನಾ ಇರೋದೇನಾರ ತ್ರಾಸ ಆಗೈತೆ ನಿನಗೆ? ಇಲ್ಲಪ್ಪ. ಅಯ್ಯೋ ನಿಮ್ಮ ತಮ್ಮನ ಮನೆ ನೀರಕ್ಕೆ ನನಗೆ ಯಾಕತ್ತಿ ತ್ರಾಸು? ಅಲ್ಲ ಅಂದರೆ ಎಲ್ಲ ಪಾಪ ಇರೋ ಕೆಲಸನೂ ಬಿಟ್ಟು ಇಲ್ಲದಿಯಲ್ಲ, ಅದಕ್ಕೆ ಕೇಳಿದೆ ಏನಾಯ್ತು ಅಲ್ಲಿದು ಏನಾಯ್ತು ಅಂತ ಅಷ್ಟೇ. ಅಯ್ಯೋ ದೇವ್ರೆ, ನೀ ಎಲ್ಲಿದ್ರು ನಂಗೆ ಏನತ್ತಿ? ಅಯ್ಯೋ ದೇವ್ರೆ, ತಿನ್ನೋದ್ರಾಗ ನೀನು ತಿಂತಿ, ಇರೋದ್ರಾಗ ನೀನು ಇರ್ತೀಯಪ್ಪ. ಏನು ನಮ್ಮ ಮನೆ ಒಳಗೆ ನೀರಾಗ ಜಾಗ ಇಲ್ಲೋ? ತಿನ್ನೋಕರೆ ಊಟ ಇಲ್ಲ. ಅಯ್ಯೋ ದೇವ್ರೆ, ಈ ಎತ್ತಿ ಊರಿಗೆ ಹೋಗಂಗೆ ಕಾಣವಲ್ತು. ಇನ್ನು ಎಷ್ಟು ದಿನ ಈ ಟಾರ್ಚರ್ ಏನಾಗ್ತದ? ಇವ್ರು ಯಾಕೆ ಬಂದ್ರಿ ಇಲ್ಲಿ? ಅನು, ಏನು ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿರಿ? ಅನು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅದಂದೆ ದನಿ ಏನಪ್ಪ ಇದೆ ಅಂತೇಳಿ. ಅಲ್ಲ ಹುಡುಗ, ಆಕಿ ನೀ ಇಷ್ಟ ಇಲ್ಲ ಅಂತ ಅಷ್ಟು ಹೇಳ್ತಾಳೆ, ಎದಕ್ಕೆ ಬಂದೆಪ್ಪ ಮಾತಾಡಕ್ಕೆ? ಅಯ್ಯಯ್ಯ ದೇವ್ರೆ, ಹೋಗಪ್ಪ ಹೋಗು. ಮಾಡೋದೆಲ್ಲ ಮಾಡಿ ಈಗ ಬಂದಾನಿಲ್ಲ ಮಾತಾಡಕ್ಕೆ. ಅತ್ತಿ, ಅವರು ಬಂದಿರೋದು ನನ್ನ ಹತ್ರ ಮಾತಾಡ್ಬೇಕಂತೇಳಿ. ನೀ ಯಾಕತ್ತಿ ಮರ್ಯಾದಿಲ್ದಂಗೆ ಹಂಗೆಲ್ಲ ಮಾತಾಡಕತ್ತಿ? ಸ್ವಲ್ಪ ನಂದು ಅವ್ರದ್ದು ಪರ್ಸನಲ್ ಕೆಲವೊಂದು ಇರ್ತಾವೆ ಮಾತಾಡೋದು. ಅತ್ತಿ, ನೀ ಪಾಪು ಕರ್ಕೊ, ಸ್ವಲ್ಪ ತನ ಕುಂದ್ರು, ನಾನು ಮಾತಾಡ್ತೀನಿ ಅವ್ರ ಜೊತೆಗೆ. ಅಲ್ಲ ಅಂದ್ರೆ ಇನ್ನ ಇದ್ರಾಗ ಸಂಬಂಧ ಇಲ್ಲನ? ಮಾತಾಡ್ಬಾರ್ದನ? ಅಲ್ಲ ಏನಾರ ಒಂದು ಹೇಳ್ತಾನವ. ಅತ್ತಿ, ಅವರು ನನ್ನ ಗಂಡ, ಏನಾರ ಹೇಳಿ ನೀ ಇದ್ರ ತಲೆ ಹಾಕ್ಬೇಡ, ಹೋಗು. ನಾನು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕತ್ತೀನಿ, ಹೋಗು. ಓಯ್ ಅವನಿದ್ರಿಗೆ ಹಿಂಗೆ ಮಾತಾಡ್ತೀಯಲ್ಲ? ಥ್ಯಾಂಕ್ಸ್ ಅನು. ಇಷ್ಟು ದಿನ ಮನ್ಸಿಗೆ ಅನಿಸಿದ್ರು ಈಗೋ ಒಪ್ಕೊಳಕ್ಕೆ ಬಿಟ್ಟಿದ್ದಿಲ್ಲ. ಈಗ ಹೇಳತ್ತೀನಿ, ನಾನು ಮಾಡಿದ ತಪ್ಪು. ಒಂದು ಅವಕಾಶ ಕೊಡೋಂಗಿಲ್ಲ ನಾನು. ನಮ್ಮ ಅವ್ವನ ಮಾತು ಕೇಳಿ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಲ್ಲ ತಪ್ಪನ್ನು ನಾನು ನಮ್ಮ ಅವ್ವನ ಮೇಲೆ ಹಾಕೋಕ್ಕೆ ಇಷ್ಟಪಡಲ್ಲ. ನಾನು ಓದ್ದೆವ, ಎಜುಕೇಟೆಡ್, ತಿಳ್ಕೊಬೇಕಿತ್ತು. ನಾನು ಉಂಡು ತಾಟ್ನಾಗ ಉಚ್ಚಿ ಹೋಗಿ ಕೆಲಸ ಮಾಡಿಬಿಟ್ಟೆ. ಸಾರಿ ಅನು. ಇನ್ನು ಯಾವತ್ತು ಮನಸ್ಸಿನಾಗೋ ಅಂಥ ಯೋಚನೆ ನಾನು ಮಾಡೋದಲ್ಲ. ಒಂದು ಅವಕಾಶ ಕೊಟ್ಟು ನೋಡೋಣ. ನನ್ನ ಜೀವನದಾಗ ಭಾಳ ಬದಲಿ ಹಾಕೇನೆ. ಈಗ ನನಗೆ ಒಳ್ಳೆ ಕೆಲಸನೂ ಸಿಕ್ಕೈತಿ, ಚಲೋ ಪಗಾರ ಐತೆ ಕೈಯಾಗ. ನನ್ನ ಜೀವನ ಇನ್ನು ಮುಂದೆ ನಾನು ಬೇರೆ ಕಡೆ ದುಡ್ದೆ ನೀನು ಸಾಕ್ತೀನಿ. ಏನು ಹೆಂಗಂತೀಯನು? ನೀ ಬೇಡ ಅಂದರೆ ನಿಮ್ಮ ಮನೆ, ನಿಮ್ಮ ಅಪ್ಪ ನಿಮ್ಮ ಕೊಟ್ಟಿದ್ದ ಮನಿನೂ ಬೇಡ. ಬೇಕಾದ್ರೆ ನಾವು ಬಾಡಿಗೆ ಮನೆ ಆಗದೇವಲ್ಲ, ಅಲ್ಲೇ ಇರೋಣಂತೆ. ಬೇರೆ ಮನೆ ಬೇಕಾದ್ರೂ ಮಾಡ್ತೇನೆ. ನಿನ್ನ ಸಲುವಾಗಿ ಬಂದೆ ನಾನು. ನೀ ಹೆಂಗೆ ಹೇಳ್ತೀಯ ಹಂಗೆ. ಪ್ಲೀಸ್ ಅನು, ಒಂದು ಅವಕಾಶ ಕೊಡೋನು. ಹಿಂಗೆ ಜಗಳ ಮಾಡ್ಕೊತ ಹೊಂಟ್ರೆ ನಾಳೆ ನಮ್ಮ ಕೂಸಿನ ಗತಿ ಏನು? ನಂಗೆ ನಿನ್ನ ಬಿಟ್ಟಿರೋಕ್ಕಾಗಂಗಿಲ್ಲ, ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಂಗಿಲ್ಲ ಅನು. ಮತ್ತು ನಿಮ್ಮವರು ಇನ್ನೊಂದು ಲಗ್ನ ಮಾಡಕ್ಕೆ ತಯಾರಾಗ್ಯಾರ? ನಿನಗೆ ಹೆಂಗೆ ಗೊತ್ತಾತಿ ವಿಚಾರ? ಹೋಗ್ಲಿ ಬಿಡು, ಹೆಂಗಾರ ಗೊತ್ತಾಗಲಿ. ನಾನು ಒಪ್ಕೊಂಡಿಲ್ಲ ಅನು, ಅದು ಗೊತ್ತಾಗಿರ್ಬೇಕಲ್ಲ. ನನ್ನ ಜೀವನದಾಗ ನೀನು ಒಬ್ಬಕ್ಕೆ ಒಂದು ಸಲ ಮದುವೆ ಅಂತ ಆಗೇನೆ, ಇನ್ನೊಂದು ಮದುವೆ ಯೋಚನೆನೂ ನಾ ಮಾಡೋಂಗಿಲ್ಲ ಅನು. ಪ್ಲೀಸ್ ಅನು, ಒಂದು ಅವಕಾಶ ಕೊಡೋನು. ನನಗೆ ಗೊತ್ತಾಗಿತ್ತು ನೀವು ಒಪ್ಕೊಂಡಿಲ್ಲ ಅಂತೇಳಿ. ಅಕಸ್ಮಾತ್ ಏನಾರ ನೀವು ಮದ್ವೆಗೆ ಒಪ್ಕೊಂಡಿದ್ರೆ ಜೀವಮಾನ ಪೂರ್ತಿ ನಿಮ್ಮನ್ನು ತಿರುಗಿ ನೋಡ್ತಿದ್ದಿಲ್ಲ ನಾನು. ನನಗೆ ವಿಷಯ ಗೊತ್ತಾಗ್ತೈತಿ, ಎಲ್ಲಿಂದಾರ ಹೆಂಗಾರ. ನಿಜವಾಗ್ಲೂ ನೀವು ನಿಮ್ಮ ತಪ್ಪು ಅರ್ಥ ಮಾಡ್ಕೊಂಬಂದಿರ? ನಿಜವಾಗ್ಲೂ ಬೇಕಾದ್ರೆ ನಾನು ಮಾವರ ಹತ್ತಲ್ಲೇ ತಪ್ಪಾತಂತ ಕೇಳ್ತೀನಿ. ಆತ ಏನಂತೆ? ಕೇಳ್ರಿ, ಅಪ್ಪ ನಿಮ್ಮ ಮೇಲೆ ಭಾಳ ಪ್ರೀತಿ ಇಟ್ಟಿದ್ರು, ನಂಬಿಕೆ ಇಟ್ಟಿದ್ರು. ನೀವು ಅವ್ರ ನಂಬಿಕೆ ಮುರಿದಿರಿ. ತಪ್ಪಾತಂತ ಕೇಳ್ರಿ, ಏನು ತಪ್ಪಿಲ್ಲ. ತಂದೆ ತಾಯಿ ಜಾಗದಾಗಿರ್ತಾರ ಅವರು, ಕೇಳೋದ್ರಾಗ ಏನು ತಪ್ಪು? ಆದರೆ ನನಗೆ ನಿಮ್ಮ ಮೇಲಿನ ಸಿಟ್ಟು ಕಡಿಮೆ ಆಗೈತಿ. ನೀವು ನಿಮ್ಮ ತಪ್ಪು ಅರ್ಥ ಮಾಡ್ಕೊಂಬಂದ್ರಲ್ಲ, ಅಷ್ಟೇ ಸಾಕು. ಆದರೆ ನಾ ಇದ್ದಂಗೆ ಹೇಳ್ತೀನಿ, ಬೇರೆ ಮನೆ ಮಾಡ್ಬೇಕಷ್ಟೆ. ಬೇರೆ ಮನೆ ಅಂದರೆ ನಾನು ನೀವು ನಮ್ಮಪ್ಪ ಕೊಟ್ಟಿದ್ದ ಮನೆ ಒಳಗೆ ಇರೋನು. ಅದು ಯಾಕಂದ್ರೆ ನಮ್ಮಪ್ಪ ನನಗೋಸ್ಕರ ಅಂತ ಕಟ್ಸಿದ ಮನೆ. ಆ ಮನೆ ಒಳಗೆ ನಾವಿಬ್ಬರೇ ಇರಬೇಕು. ನಿಮ್ಮ ತಾಯಿ ಅಲ್ಲಿ ಬರೋದು ನಂಗೆ ಇಷ್ಟ ಇಲ್ಲ. ಏನು ಮೊಮ್ಮಗಳದಾಳ, ಸೊಸೆ ಅದಾಳ ಅನ್ನೋದು ಮರ್ತು ಇನ್ನೊಂದು ಲಗ್ನ ಮಾಡೋಕ್ಕೆ ತಯಾರಾಗ್ಯಾಳ ನಿಮ್ಮವ್ವ. ಅದಕ್ಕೆ ಅಂಥ ಅತ್ತಿ ನನಗೆ ಬೇಕಾಗಿಲ್ಲ. ಅವ್ರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನಂಗೆ ಅವ್ರು ಚೇಂಜ್ ಆಗಲ್ಲ ಜೀವನದಾಗ. ಅದಕ್ಕೆ ಅಂಥ ಅತ್ತಿ ನನಗೆ ಬೇಕಾಗಿಲ್ಲ. ನೀವು ನಿಮ್ಮ ತಾಯಿ ಬಿಟ್ಟು ಬರ್ತೇನೆ ಅಂದ್ರೆ ಅಷ್ಟೇ, ನಾನು ನಿಮ್ಮನ ಜೊತೆಗೆ ಬಾಳೆ ಮಾಡ್ತೇನೆ. ಬೇಕಾದವ್ರು ಬೇಕಾಗ್ತಾರ ಅನ್ಲಿ. ಅನು ಎಷ್ಟು ಕೆಟ್ಟಕ್ಕೆದಾಳಿಕೆ ತಾಯಿ ಮಗನ ದೂರ ಮಾಡಕತ್ತಾಳ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನನಗೆ ಗೊತ್ತು ಅನುವೇನು ಅಂತ. ಯಾಕಂದ್ರೆ ಚಾಡ ಹೇಳೋದು, ಇಲ್ಲ ಬಾರದು ಅನ್ನೋದು, ಚುಚ್ಚಿ ಮಾತಾಡೋ ಅತ್ತಿ ಜೊತೆಗೆ ನನ್ನಿಂದ ಜೀವನ ಮಾಡೋಕ್ಕಾಗಂಗಿಲ್ಲ. ಆಯ್ತನು, ನಿನಗೋಸ್ಕರ ನಾನು ನಮ್ಮ ಅವ್ನ ಬಿಟ್ಟು ಬರ್ತೀನಿ. ಆದ್ರೆ ನಮ್ಮ ಅವ್ನ ತಿಂಗಳ ಇಷ್ಟು ಪೇಮೆಂಟ್ ಅಂತ ಕೊಡ್ತೀನಿ.
ಆಕೆ ಜೀವನಾನು ಮತ್ತು ನೋಡ್ಬೇಕಲ್ಲ ನಾನು ಒಬ್ಬ ಮಗ ಆಗಿ ನಾನು ಆಕಿನ ಸಾಕ್ಬೇಕಾಗಿದ್ದು ನನ್ನ ಜವಾಬ್ದಾರಿ ಹೌದಿಲ್ಲ ಅದಕ್ಕೆ ಕೊಡ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ನಾನೇನು ಅವ್ರನ್ನ ಕೈಯೇ ಬಿಟ್ಬಿಡ್ರಿ ಅನ್ನೆ ಹಂಗೆ ಯಾವತ್ತೂ ನಾ ಹೇಳಂಗಿಲ್ಲ. ನೋಡ್ಕೊಡ್ರಿ ಯಾಕೆನ್ನು ನಿಮ್ಮ ಅವ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ. ಅತ್ತಿಯವ್ರನ್ನ ನಾ ಏನು ದೂರ ಮಾಡ್ರಿ ಅಂತ ಹೇಳಂಗಿಲ್ಲ, ಆದ್ರೆ ಅವ್ರು ನಮ್ಮ ಜೊತೆಗೆ ಇರೋದು ಬೇಡ ಅಂತ ಹೇಳತ್ತೇನೆ ಅಷ್ಟೇ. ಅಷ್ಟೇ. ಹಬ್ಬ ಹುಣ್ಣಿಮೆ ಏನಾರ ಇದ್ದಾಗ ಬರಲಿ ಹೋಗಲಿ, ಮೊಮ್ಮಗಳನ್ನ ನೋಡಲಿ, ಆದರೆ ಸತತವಾಗಿರೋದು ಬೇಡ. ಯಾಕಂದ್ರೆ ಅವ್ರು ಮಾತಾಡೋ ಮಾತು ನನ್ನಿಂದ ಕೇಳಿಸ್ಕೊಳಕ್ಕಾಗಂಗಿಲ್ಲ. ಅಂದರೆ ನೀ ನನ್ನ ಜೊತೆಗೆ ಇರಕ್ಕೆ ಒಪ್ಕೊಂಡಿಯಾ? ನಾನು ನಿಮಗೆ ಬೇಕಾದಷ್ಟು ಬೇಜಾರು ಮಾಡೀನಿ, ಬಾಯಿಗೆ ಬಂದಂಗೆ ಅವಮಾನ ಮಾಡೀನಿ. ಅವತ್ತಿನ ಸಿಟ್ಟಿನ ಹೇಳಕ್ಕೆ ನಿಮಗೆ ಏನು ಬೇಕು ಅದನ್ನ ಮಾತಾಡೇನಿ. ಸಾರಿ. ಹಂಗಾರ ನೀ ನನ್ನ ಒಪ್ಕೊಂಡು ಈಗ ಯಾವುದೂ ಜಗಳ ಇಲ್ಲಲ್ಲ ನಮ್ಮಿಬ್ಬರು ನಡಕ್ಕೆ? ಜಗಳ ಏನಿಲ್ಲ, ಆದರೆ ಇನ್ನು ಯಾವತ್ತೂ ಈ ತಪ್ಪು ಮಾಡಬಾರ್ದು ಅಷ್ಟೇ. ಅಲ್ಲ ಮಾಡಕ್ಕೆ ನೀವು ಬೇರೆ ಕಡೆನೇ ಕೆಲ್ಸಕ್ಕೆ ಹೋಗ್ರಿ, ನಮ್ಮ ಅಪ್ಪನ ಆಫೀಸ್ನಾಗ ಬೇಡ. ಆಯ್ತಾನು ನಂಗೆ ಚಲೋ ಕೆಲಸ ಸಿಕ್ಕೈತಿ. ನಮ್ಮ ತಂಗಿ ಗಂಡ ಅವರೇ ಅವ್ರ ಆಫೀಸ್ನಾಗ ಕೆಲಸ ಕೊಡ್ಸಾರ, ಚಲೋ ಐತಿ. ನಾ ಬೇರೆ ಅದು ಹೊರಗೆ ದುಡಿತೀನಿ, ನಿಂದು ಈ ಬಿಸ್ನೆಸ್ ಐತಿ. ನಾವಿಬ್ಬರು ಸೇರಿ ನಮ್ಮ ಮಗಳನ್ನ ಚೆಂದಾಗಿ ಸಾಕುನು ಏನು? ಇವತ್ತು ಅಂಗಡಿ ದೌಡ್ ಬಂದ್ ಮಾಡ್ತೀನಿ, ನನಗೂ ಯಾಕೋ ಇಲ್ಲಿ ಇರಕ್ಕೆ ಮನಸ್ಸಿಲ್ಲ. ಬರ್ರಿ ನಮ್ಮ ಅಪ್ಪನ ಹತ್ರ ಹೋಗೋಣ. ಆಯ್ತು. ಆದರೆ ನಿಮ್ಗೆ ನಿಮ್ಮ ಅವ್ವನ ಜೊತೆಗೆ ಇರಬೇಡ ಅಂದೆಲ್ಲ ಬೇಜಾರತ್ತ? ಬೇಜಾರು ಇಲ್ಲಂದ್ರೆ ಸುಳ್ಳು ಹೇಳ್ದಂಗೆ ಆಕತಿ. ಬೇಜಾರು ಐತಿ, ಆದ್ರೆ ನಮ್ಮವ್ವ ಮಾಡೋ ಕೆಲಸ ಅಂಥವದವಲ್ಲ, ಅದಕ್ಕೆ ಬೇಡ. ನಾವೇನಕ್ಕಿನ ಕೈ ಬಿಡಾತಿಲ್ಲ, ನೋಡ್ಕೊಳ್ಳೋಣ, ಆದ್ರೆ ಹೊರಗಿರಲಿ ಹೌದಿಲ್ಲ. ನೋಡೋಣ ಸೌಸಿಗೆ ಹೋಗವ ಅಂತ ಹೇಳ್ತೀನಿ. ಊರಿಗೆ ಹೋಗ್ಬಿಟ್ರೆ ಚಿಂತೆನೇ ಬಿಡ್ತೈತಲ್ಲ, ಇಲ್ಲೆಲ್ಲೂ ಇರೋದೇ ಬೇಡ ಸಿಟಿಯಾಗ. ಊರಿಗೆ ಹೋದ್ರೆ ಅಲ್ಲೆಲ್ಲ ಗಂಡನ ಮನೆಯವ್ರು ಅದಾರ, ತನ್ನ ತವ್ರ ಮನೆಯೂ ಆ ಕಡೆನೇ ಆಕತಿ, ಆರಾಮಿರ್ತಾಳೆ ಹೌದಿಲ್ಲ. ಹಂಗೆ ಮಾಡ್ತೀನಿ. ಸರಿ ಬಾ ಹೋಗೋಣ.